22-23 ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. NMMS ಪರೀಕ್ಷೆಯಲ್ಲಿ 2 ಪತ್ರಿಕೆ ಇರ್ತದೆ. ಜಿಮ್ಯಾಟ್ ಅಂತ ಫಸ್ಟ್ ಪೇಪರ್ ಇದ್ರೆ ಸ್ಯಾಟ್ ಅಂತ ಸೆಕೆಂಡ್ ಪೇಪರ್ ಇರ್ತದೆ. ಆ ಸ್ಯಾಟ್ ಅಲ್ಲಿ ಸಮಾಜ ವಿಜ್ಞಾನ ಮತ್ತು ಗಣಿತ 3 ವಿಷಯದಿಂದ 90 ಪ್ರಶ್ನೆಗಳು ಇರ್ತವೆ, 90 ಅಂಕ. ಅಂದರೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ 35 ಪ್ರಶ್ನೆಗಳು 30 ಅಂಕ ಇದ್ರೆ ಗಣಿತದಲ್ಲಿ ಮಾತ್ರ 20 ಪ್ರಶ್ನೆಗಳು ಇರ್ತವೆ. ಎರಡೂ ಭಾಗದ ಪಠ್ಯಪುಸ್ತಕ ಓದಲೇಬೇಕು. ಅಂದರೆ ಮಾತ್ರ ಕ್ವಶನ್ಸ್ ಏನಾಗ್ತಾವಪ್ಪ ಅಂತಂದ್ರೆ ನಾವು ಎಲ್ಲ ಟಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 17ನೇ ಪಾಠ ಗುಪ್ತರು ಮತ್ತು ವರ್ಧನರು ಅಂತಕ್ಕಂಥ ಪಾಠದಲ್ಲಿ ಇವತ್ತು ಮೊದಲ ಭಾಗದಲ್ಲಿ 25 ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿದ್ದಾವೆ ನೋಡುವ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯಲ್ಲಿ ಎಲ್ಲ ಒಂದು ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ, ವೀಕ್ಷಿಸಿ. ಅಷ್ಟೇ ಅಲ್ಲದೆ 8ನೇ ತರಗತಿಗೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ನೋಟ್ಸ್ ಕ್ವಶನ್ ಪೇಪರ್ಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀವಿ, ಅವುಗಳನ್ನು ಸಹಿತ ನೋಡ್ಬೋದು. ಇದೇ ರೀತಿಯ NMMS ವಿಷಯದ ವಿಜ್ಞಾನದಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ವೀಕ್ಷಿಸಿ. FASC ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿ. ಸೊ ಅನಿಸಿದ್ರೆ ಡೌಟ್ ಇದ್ದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ನಮ್ಮದು ಒಂದು ಬ್ಲಾಗ್ ಸ್ಪಾಟ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕನ್ನು ಸಹಿತ ಇದೆ, ಅದಕ್ಕೂ ಕೂಡ ಫಾಲೋ ಮಾಡಲು ಮರೆಯದಿರಿ. ಈ ವಿಡಿಯೋವನ್ನು ಇದರ ಕಂಟೆಂಟನ್ನು ಬ್ಲಾಗ್ ಸ್ಪಾಟಲ್ಲಿನೂ ಕೂಡ ನೋಡ್ಬೋದು. 8ನೇ ತರಗತಿಯ 17ನೇ ಪಾಠದ ಮೊದಲ ಭಾಗದ 25 ಪ್ರಶ್ನೆಗಳಲ್ಲಿ ಈ ವಿಡಿಯೋದ ಫಸ್ಟ್ ಕ್ವಶನ್ ಇತ್ತು, ಗುಪ್ತ ಸಾಮ್ರಾಜ್ಯ ಯಾವಾಗ ಉದಯಿಸಿತು ಅಂತ. ಸಾಮಾನ್ಯ ಶಕ 4ನೇ ಶತಮಾನ ಬರ್ತದೆ. ಆ ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗುಪ್ತ ಸಾಮ್ರಾಜ್ಯ ಉದಯ ಆಗ್ತದೆ. ಗುಪ್ತ ಶಕ ಆರಂಭವಾದದ್ದು ಯಾವಾಗ? ಸಾಮಾನ್ಯ ಶಕ 320. ಈ ಸಾಮಾನ್ಯ ಶಕ ವರ್ಷ 320ರಲ್ಲಿ ಸೊ ಗುಪ್ತ ಶಕೆ ಏನಾಗ್ತದಪ್ಪ ಅಂದ್ರೆ ಆರಂಭ ಆಗ್ತದೆ. ಮೊದಲನೇ ಚಂದ್ರಗುಪ್ತ ಯಾರ ಜೊತೆ ಮದುವೆ ಮಾಡಿಕೊಂಡನು? ಸೊ ಲಿಚ್ಛವಿ ಅಂತಕ್ಕಂಥ ಮಹಾರಾಣಿ, ಈ ಲಿಚ್ಛವಿ ಅಂತಕ್ಕಂಥ ಮಹಾರಾಣಿಯ ಜೊತೆ ಮೊದಲ ಚಂದ್ರಗುಪ್ತನ ಏನಾಗ್ತದಪ್ಪ ಅಂದ್ರೆ ಮದುವೆ ಆಗಿ ಹೋಗ್ತದ. ಪ್ರಶ್ನೆ 4, ಮೊದಲನೇ ಚಂದ್ರಗುಪ್ತ ತನ್ನನ್ನು ತಾನು ಏನನ್ನು ಕರೆಸಿಕೊಂಡ? ಸೊ ಮೊದಲನೇ ಚಂದ್ರಗುಪ್ತ ತನ್ನನ್ನು ತಾನು ಏನಾಗ್ತಾನಪ್ಪ ಅಂದ್ರೆ ಮಹಾರಾಜಾದಿರಾಜ ಅಂತ ಏನು ಮಾಡ್ತಾನೆ ಆತ ಕರೆಸಿಕೊಳ್ತಾನೆ ಮೊದಲ ಚಂದ್ರಗುಪ್ತ. ಮೊದಲನೇ ಚಂದ್ರಗುಪ್ತನ ಮಗ ಯಾರು? ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ಈ ಮೊದಲನೇ ಚಂದ್ರಗುಪ್ತನ ಮಗ ಯಾರಪ್ಪ ಅಂತಂದ್ರೆ ಸಮುದ್ರಗುಪ್ತ. ಈ ಗುಪ್ತರ ಮನೆತನದ ಶ್ರೇಷ್ಠವಾದ ದೊರೆನೇ ಸಮುದ್ರಗುಪ್ತ. ಹಾಗಾದ್ರೆ ಈ ಸಮುದ್ರಗುಪ್ತನ ತಂದೆನೇ ಮೊದಲ ಚಂದ್ರಗುಪ್ತ ಅಂತಕ್ಕಂಥದ್ದು. ಪ್ರಶ್ನೆ 6, ಪ್ರಯಾಗ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ಹರಿಸೇನ. ಆತ ಏನು ಮಾಡ್ತಾನಪ್ಪ ಅಂದ್ರೆ ಪ್ರಯಾಗದಲ್ಲಿ ಒಂದು ಪ್ರಶಸ್ತಿ ಅಂದರೆ ಶಾಸನವನ್ನು ಕೆತ್ತಿರ್ತಕ್ಕಂಥ ಕೀರ್ತಿಗೆ ಪಾತ್ರನಾಗಿದ್ದಾನೆ ಹರಿಸೇನ. ಹರಿಸೇನ ಪ್ರಯಾಗದ ಪ್ರಶಸ್ತಿ ಶಾಸನ ಯಾವ ಭಾಷೆಯಲ್ಲಿದೆ? ಪ್ರಯಾಗದಲ್ಲಿ ಪ್ರಶಸ್ತಿ ಶಾಸನ ಹರಿಸೇನಂದದ, ಬಟ್ ಅದು ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಯಾವ ಗುಪ್ತ ದೊರೆ ಮಹಾಕವಿ ಹಾಗೂ ಸಂಗೀತ ಪ್ರಿಯನೂ ಆಗಿದ್ದನು? ನೋಡಿ, ಗುಪ್ತ ಮನೆತನದಲ್ಲಿ ಒಬ್ಬ ರಾಜ ಇದ್ದಾನ. ಆ ರಾಜ ಮಹಾಕವಿನೂ ಆಗಿದ್ದ, ಸಂಗೀತ ಪ್ರಿಯನೂ ಆಗಿದ್ದ. ಅವನೇ ಯಾರಪ್ಪ ಅಂತಂದ್ರೆ ಸಮುದ್ರಗುಪ್ತ. ಕುತುಬ್ ಮಿನಾರ್ ಬಳಿ ಇರುವ ಕುತುಬ್ ಮಿನಾರ್ ಬಳಿ ಯಾವ ಕಬ್ಬಿಣದ ಸ್ತಂಭ ಇದೆ? ಸೊ ಕುತುಬ್ ಮಿನಾರ್ ಬಳಿ ಏನದಪ್ಪ ಅಂದ್ರೆ ಮೆಹರೂಲಿ ಅಂತಕ್ಕಂಥ ಒಂದು ಕಬ್ಬಿಣದ ಸ್ತಂಭ ಅದ. ಮೆಹರೂಲಿ ಕಬ್ಬಿಣ ಸ್ತಂಭದ ಉದ್ದ ಮತ್ತು ತೂಕ ಎಷ್ಟಿದೆ? 23 ಅಡಿ 8 ಅಂಗುಲ ಉದ್ದ ಇದ್ರ 6000 ಕಿಲೋಗ್ರಾಮ್ ಏನದಪ್ಪ ಅಂತಂದ್ರೆ 6000 ಕಿಲೋಗ್ರಾಮ್ ತೂಕ ಏನದಪ್ಪ ಅಂದ್ರೆ ಆ ಮೆಹರೂಲಿ ಸ್ತಂಭ ಶಾಸನದ್ದು ಇದೆ. ಯಾವ ಕಬ್ಬಿಣದ ಸ್ತಂಭವು ಇಂದಿಗೂ ತುಕ್ಕು ಹಿಡಿಯದೇ ನಿಂತಿದೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಮೆಹರೂಲಿ ಕಬ್ಬಿಣದ ಸ್ತಂಭ. ನೋಡಿ, ಈ ಮೆಹರೂಲಿ ಕಬ್ಬಿಣದ ಸ್ತಂಭ ಇರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದು ತುಕ್ಕೇನೆ ಹಿಡಿದಿಲ್ಲ. ಅಷ್ಟು ಏನಾಗತ್ತಪ್ಪ ಅಂದ್ರೆ ಉತ್ತಮವಾಗಿ ತುಕ್ಕು ಹಿಡಿಯದೇ ನಿಂತಿರ್ತಕ್ಕಂಥದ್ದು. ಪ್ರಶ್ನೆ 12, ಮೆಹರೂಲಿ ಕಬ್ಬಿಣ ಸ್ತಂಭದಿಂದ ಏನು ತಿಳಿದು ಬರ್ತದ? ಈ ಕ್ವಶನ್ ಆಲ್ರೆಡಿ ಬಂದಿತ್ತು. ಅಂದರೆ ಈ ಭಾರತೀಯರಿಗೆ ಒಳ್ಳೆಯ ಗುಣಮಟ್ಟದ ಕಬ್ಬಿಣ ತಯಾರಿಸ್ತಕ್ಕಂಥ ಕಲೆ ಗೊತ್ತಾಗ್ತದ.
ಅವರು ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸ್ತಕ್ಕಂಥದ್ರಲ್ಲಿ ನಿಪುಣರಿದ್ದಾರೆ ಅಂತಕ್ಕಂಥದ್ದು. ಸೊ ನಾವು ಮೆಹರೂಲಿ ಕಬ್ಬಿಣದ ಸ್ತಂಭವನ್ನು ನೋಡಿದಾಗ ಏನು ಮಾಡ್ಬೋದು, ಒಂದು ತೀರ್ಮಾನಕ್ಕೆ ಬರಬಹುದು. ಪ್ರಶ್ನೆ 13, ಮೆಹರೂಲಿ ಕಬ್ಬಿಣ ಸ್ತಂಭ ತುಕ್ಕು ಹಿಡಿಯದೇ ಇರಲು ಕಾರಣ ಏನು? ನೆನಪಿಟ್ಕೊಡ್ರಿ, ಅದರಲ್ಲಿ ರಂಜಕದ ಅಂಶ ಹೆಚ್ಚು ಏನಾಗದಪ್ಪ ಅಂದ್ರೆ ಬಳಸಿದ್ದಾರೆ ಫಾಸ್ಫರಸ್. ಆ ಮೆಹರೂಲಿಯಲ್ಲಿರ್ತಕ್ಕಂಥ ಕಬ್ಬಿಣದ ಸ್ತಂಭ ಶಾಸನದಲ್ಲಿ ರಂಜಕದ ಪ್ರಮಾಣ ಅಧಿಕವಾಗಿ ಬಳಸಿರೋದ್ರಿಂದ ಅದು ಇಂದಿಗೂ ಕೂಡ ಏನಾಗಿಲ್ಲ ವಿದ್ಯಾರ್ಥಿಗಳೇ, ತುಕ್ಕು ಹಿಡಿದಿಲ್ಲ. ಕಾಳಿದಾಸ ರಚಿಸಿದ ಖಂಡಕಾವ್ಯ ಯಾವುದು? ಕಾಳಿದಾಸ ಸಂಸ್ಕೃತದ ಶ್ರೇಷ್ಠ ಕವಿ. ಈತ ಒಂದು ಖಂಡಕಾವ್ಯವನ್ನು ಬರೆದಿದ್ದಾನ. ಅದರ ಹೆಸರು ಏನಪ್ಪ ಅಂದ್ರೆ ಮೇಘದೂತ ಅಂತಕ್ಕಂಥದ್ದು. ಕಾಳಿದಾಸನ ಯಾವ ಕೃತಿಯಲ್ಲಿ ಉತ್ತರ ಭಾರತದ ಪ್ರಮುಖ ಸ್ಥಳಗಳ ವರ್ಣನೆ ಇದೆ? ಸೊ ಕಾಳಿದಾಸ ಮೇಘದೂತ ಅಂತ ಒಂದು ಕೃತಿಯನ್ನು ಬರೆದಿದ್ದಾನ. ಈ ಕಾಳಿದಾಸ ಬರೆದಿರ್ತಕ್ಕಂಥ ಮೇಘದೂತ ಅಂತಕ್ಕಂಥ ಕೃತಿಯಲ್ಲಿ ಏನದಪ್ಪ ಅಂದ್ರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಗಳ ಉಲ್ಲೇಖ ಈ ಕೃತಿಯಲ್ಲಿ ನಮ್ಗೆ ಸಿಗ್ತದ. ಪ್ರಶ್ನೆ 16, ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ರಾಜ ಯಾರು? 2ನೇ ಚಂದ್ರಗುಪ್ತ. ಸೊ ಸಮುದ್ರಗುಪ್ತ ಏನು ಮಾಡ್ತಾನೆ, ತನ್ನ ಸಾಮ್ರಾಜ್ಯನ ವಿಸ್ತರಿಸ್ತಾನೆ. ಇನ್ನಷ್ಟು ವಿಸ್ತರಿಸಿರ್ತಕ್ಕಂಥ ರಾಜನೇ 2ನೇ ಚಂದ್ರಗುಪ್ತ. ಶಕರನ್ನ ಸೋಲಿಸಿದ ಗುಪ್ತ ದೊರೆ ಯಾರು? 2ನೇ ಚಂದ್ರಗುಪ್ತ ಏನು ಮಾಡ್ತಾನಪ್ಪ ಅಂದ್ರೆ ಶಕರನ್ನ ಸೋಲಿಸ್ತಾನ. ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದ ಗುಪ್ತ ದೊರೆ ಯಾರು? ಸೊ 2ನೇ ಚಂದ್ರಗುಪ್ತನಿಗೆ ಏನಿರ್ತದ? ವಿಕ್ರಮಾದಿತ್ಯ ಅಂತಕ್ಕಂಥ ಬಿರುದು ಇರ್ತದ. ಕಾಳಿದಾಸ ಯಾರ ಕಾಲಕ್ಕೆ ಸೇರಿದವನು? ಸೊ ಕಾಳಿದಾಸ 2ನೇ ಚಂದ್ರಗುಪ್ತನ ಕಾಲಕ್ಕೆ ಸೇರಿದವನು. ಕಾಳಿದಾಸ ಬರೆದ ಖಂಡಕಾವ್ಯಗಳು ಯಾವುವು? ಒಂದು ಮೇಘದೂತ ಬರ್ತದ, ಇನ್ನೊಂದು ಋತು ಸಂಹಾರ ಬರ್ತದ. ಇವೆರಡೂ ಬರೆದವ್ರು ಯಾರಪ್ಪ ಅಂದ್ರೆ ಕಾಳಿದಾಸ. ಇವು ಏನದಾವು? ಖಂಡಕಾವ್ಯಗಳು ಇದಾವ. ಕಾಳಿದಾಸ ಬರೆದ ಮಹಾಕಾವ್ಯಗಳು ಯಾವುವು? ರಘುವಂಶ ಮತ್ತು ಕುಮಾರ ಸಂಭವ. ಇವೇನಪ್ಪ ಅಂದ್ರೆ ಕುಮಾರವ್ಯಾಸರ ಮಹಾಕಾವ್ಯಗಳು. ಕಾಳಿದಾಸ ಬರೆದ ಶ್ರೇಷ್ಠ ನಾಟಕ ಯಾವುದು? ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಕಾಳಿದಾಸನ ಶ್ರೇಷ್ಠ ನಾಟಕ. ಶೂದ್ರಕ ಬರೆದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಮೃಚ್ಛಕಟಿಕ ಅಂತ ಬರ್ತದ. ಈ ಮೃಚ್ಛಕಟಿಕ ಅಂತಕ್ಕಂಥ ಕೃತಿಯನ್ನು ಬರೆದವನೇ ಶೂದ್ರಕ. ವಿಶಾಖದತ್ತ ಬರೆದ ಕೃತಿ ಯಾವುದು? ಮುದ್ರಾ ರಾಕ್ಷಸ. ಇದು ವಿಶಾಖದತ್ತನಿಂದ ಬರೆಯಲ್ಪಟ್ಟಿದೆ. ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು, ಗುಪ್ತರ ಸಾಮ್ರಾಜ್ಯ ಪತನ ಆಗಲಿಕ್ಕೆ ಮುಖ್ಯ ಕಾರಣ ಏನು? ಹೂನರ ನಿರಂತರ ದಾಳಿ. ಹೂನರು ಕಂಟಿನ್ಯೂಸ್ ಆಗಿ ದಾಳಿಯನ್ನು ಮಾಡ್ತಾರೆ. ಆ ಹೂನರ ನಿರಂತರ ದಾಳಿಯಿಂದ ಏನಾಗ್ತದಪ್ಪ ಅಂದ್ರೆ ಗುಪ್ತರ ಸಾಮ್ರಾಜ್ಯ, ಗುಪ್ತರ ಮನೆತನ ಅವನತಿ ಹೊಂದುತ್ತದೆ, ಪತನ ಹೊಂದುತ್ತದೆ ಅಂತ ನಾವು ಏನು ಮಾಡ್ಬೋದು, ಹೇಳ್ಬೋದು. ಇಷ್ಟು ಈ ವಿಡಿಯೋದಲ್ಲಿ ಗುಪ್ತರ ಮನೆತನಕ್ಕೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಮತ್ತೆ ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಕ್ವಶನ್ಸ್ಗಳೊಂದಿಗೆ ಭೇಟಿ ಆಗ್ತೀನಿ. ಸಿಗುವ ನೆಕ್ಸ್ಟ್ ಪಾರ್ಟಲ್ಲಿ. ಅಲ್ಲಿಯವರೆಗೂ ಬಾಯ್.